ನಮಸ್ಕಾರ ಹಾಗೂ ಸಂಕ್ರಾಂತಿಯ ಶುಭಾಶಯಗಳು. ಇಂದಿನ ಕಾರ್ಯಕ್ರಮ ಚಿತ್ರಮಂಜರಿ. ಗೀತೆ, ನೃತ್ಯಗಳ ಜೊತೆಗೆ ಒಂದು ಥೀಮ್ ಇರೋದು ಇಂದಿನ ಚಿತ್ರಮಂಜರಿಯ ವೈಶಿಷ್ಟ್ಯ. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಕಳೆದ 5 ರಸಮಯ ದಶಕಗಳಲ್ಲಿ ಏನೆಲ್ಲ ಬದಲಾವಣೆಗಳಾಗಿವೆ ಅಂತ ನಾವು ಒಮ್ಮೊಮ್ಮೆ ಬಹಳ ಕಳಕಳಿಯಿಂದ, ಒಮ್ಮೊಮ್ಮೆ ಕುತೂಹಲದಿಂದ ವಿಚಾರ ಮಾಡೋದುಂಟು. ಚಿತ್ರಕಥೆ, ನಾಯಕ ನಾಯಕಿಯರ ಆಯ್ಕೆ, ಅವರ ಉಡುಗೆ ತೊಡುಗೆಗಳು, ಹಾಡು, ನೃತ್ಯ ಹೀಗೆ ಅನೇಕ ಅಂಶಗಳು ತಮ್ಮದೇ ಆದ ರೀತಿಯಲ್ಲಿ ಕಾಲಕ್ರಮೇಣ ಜನರ ಅಭಿರುಚಿಗೂ ಸಿಕ್ಕಿ, ನಿರ್ದೇಶಕ ನಿರ್ಮಾಪಕರ ಪ್ರಯೋಗಕ್ಕೂ ಸಿಕ್ಕಿ, ಎಲ್ಲಕ್ಕಿಂತ ಹೆಚ್ಚಾಗಿ ಆಧುನಿಕತೆಯ ಭಾರೀ ಪ್ರವಾಹಕ್ಕೆ ಸಿಕ್ಕಿ ಬದಲಾಗಿವೆ. ಇದ್ರ ಬಗ್ಗೆ ನಾವು ಒಂದು ದೊಡ್ಡ ಅಧ್ಯಯನನೇ ನಡೆಸಬಹುದೇನೋ. ಕೆಲವರು ಕಾಲ ಕೆಟ್ಟೋಯ್ತಪ್ಪ, ನಯ, ನಾಜೂಕು, ಲಜ್ಜೆ, ಭಯ, ಭಕ್ತಿ ಎಲ್ಲ ಎಲ್ಲಿ ಹೋಯ್ತು, ಬರೀ ಆಡಂಬರ, ಅಬ್ಬರ, ಕೃತ್ರಿಮತೆ, ಆವೇಗ ಅಂತಾರೆ. ಆದ್ರೆ ಇನ್ ಕೆಲವರು ರೀ ಕ್ಯಾಮ್ರಾ ಟೆಕ್ನಾಲಜಿ ನೋಡ್ರಿ, ನಾಯಕ ನಾಯಕಿಯರ ಆಧುನಿಕ ಉಡುಗೆ ತೊಡುಗೆ ನೋಡಿ, ಪಾದರಸದಂತೆ ಚಿಮ್ಮಿ ಓಡಾಡೋ ನಾಯಕಿಯರನ್ನು ನೋಡ್ರಿ, ಮನರಂಜನೆ ಅಂದ್ರೆ ಹೀಗೆ ಇರ್ಬೇಕಪ್ಪ ಅಂತಾನು ಹೇಳ್ತಾರೆ. ಇವತ್ತಿನ ದಿನ ನಮ್ಮ ಕನ್ನಡ ಚಿತ್ರಗೀತೆಗಳು, ಅದರಲ್ಲೂ ಪ್ರಣಯ ಯುಗಳ ಗೀತೆಗಳು ಹೇಗೆ ಸಾಗಿ ಬಂದಿವೆ ಅಂತ ನಾವು ಈ ಹಾಡುಗಳ ಅಭಿನಯದ ಮೂಲಕ ನೋಡೋಣ. ಥೀಮ್ ಏನೇ ಇರಲಿ, ಹೇಗೆ ಇರಲಿ, ಆರಿಸ್ಕೊಂಡಿರೋ ಹಾಡುಗಳೆಲ್ಲ ನಿಮ್ಗಳ ಮನರಂಜನೆಗಾಗಿ. ಈಗ ಮೊದಲ ಹಾಡು ನೋಡಿ. ಹಿಂದೆ ಅಂದ್ರೆ 50ರ ದಶಕದಲ್ಲಿ ನಾಯಕ ನಾಯಕಿ ಇಬ್ರು ಸಾಂಪ್ರದಾಯಿಕ ಉಡುಗೆ ತೊಡುಗೆ ತೊಟ್ಟು ಹಾಡು ಹೇಳ್ತಾ ಇದ್ರು. ಎಷ್ಟೋ ಬಾರಿ ಹಾಡುಗಳಲ್ಲಿ ನೃತ್ಯ ಸಹ ಇಲ್ಲದೆ ನಾಯಕಿ ವೀಣೆ ಮುಂದೆ ಕೂತ್ಕೊಂಡು ಅಥವಾ ನಾಯಕ ಸಭೆಯಲ್ಲಿ ನಿಂತ್ಕೊಂಡು ಹಾಡು ಹೇಳ್ತಾ ಇದ್ರು. ಇನ್ನು ಪ್ರಣಯ ಗೀತೆಗಳಲ್ಲಿ ನೃತ್ಯ ಇದ್ರೂ ಸಹ ನಾಯಕಿ ಮಾತ್ರ ಶಾಸ್ತ್ರೀಯವಾಗಿ ಭರತನಾಟ್ಯನೋ ಅಥವಾ ಅದರ ರೂಪಾಂತರನೋ ಮಾಡ್ತಾ ಇದ್ಲು. ನಾಯಕಿ ನಾಯಕನನ್ನ ವೀರ, ಧೀರ, ರಾಜ, ರಸಿಕ ಅಂತ ಕರೆದ್ರೆ, ನಾಯಕ ನಾಯಕಿನ ಪ್ರಿಯೆ, ಪ್ರಿಯತಮೆ, ಸಖಿ ಅಂತ ಕರೀತಿದ್ರು. ನಾಯಕಿ ನಾಯಕನನ್ನ ಚಂದ್ರ, ಅದರಲ್ಲೂ ಹುಣ್ಣಿಮೆ ಚಂದ್ರನಿಗೆ ಹೋಲಿಸೋದು ಸರ್ವೇ ಸಾಮಾನ್ಯವಾಗಿತ್ತು. ಹಾಡುಗಳಲ್ಲಿನ ಸಾಹಿತ್ಯ ಉತ್ಕೃಷ್ಟವಾಗಿರ್ತಾ ಇತ್ತು. ಇದರ ಜೊತೆಗೆ ಮಾಧುರ್ಯ, ತಾಳ, ಲಯ ಇವಕ್ಕೆಲ್ಲ ಹೆಚ್ಚು ಪ್ರಾಮುಖ್ಯತೆ ಇರ್ತಾ ಇತ್ತು. ಈಗ 50ರ ದಶಕದ ಸ್ವರ್ಣಗೌರಿ ಚಿತ್ರದಲ್ಲಿ ನಾಯಕಿ ಕೃಷ್ಣಕುಮಾರಿಯವರು ಹೇಗೆ ನಾಯಕ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಬಾರ ಚಂದ್ರಮ್ಮ ಅಂತ ಕರೀತಾರೆ ನೋಡೋಣವೇ. Krishna
ಬಾರೇ ಓಸುಮ. ಆಹಾ, ಎಷ್ಟು ಸೊಗಸಾಗಿತ್ತಲ್ವೇ ಹಾಡು ಮತ್ತು ನೃತ್ಯ ಎರಡು. ನನಗಂತೂ ಆ ಹೀರೋಯಿನ್ಗಳ ಕೇಶಾಲಂಕಾರ ಬಹಳ ಮೆಚ್ಚುಗೆ ಆಗೋಯ್ತು. ನಮ್ಮ ಕೂಟದ ಮುಂದಿನ ಕಾರ್ಯಕ್ರಮಕ್ಕೆ ಈ ಸ್ಟೈಲ್ ಹೇಗೆ ಅಂತ ಯೋಚನೆ ಬಿಡಿ. ಈಗ ಮತ್ತೊಂದು ವಿಚಾರ ಮಾಡೋಣ. ಈ ಆನಂದನ ಅಭಿವ್ಯಕ್ತಿ ಮಾಡೋ ನಾಯಕ ನಾಯಕಿಯರು ಯಾಕೆ ಅದನ್ನ ಇನ್ನೂ ಮುಕ್ತವಾಗಿ ಮಾಡಬಾರ್ದು? ಆಗ ಮನಸ್ಸಿನ ಸಂತೋಷದ ಜೊತೆಗೆ ಕಣ್ಣಿಗೂ ತಂಪಲ್ವೇ? ಆಮೇಲೆ ನಾಯಕಿ ಅಥವಾ ಹೆಂಗಸರೇ ಹೇಗೆ ನೃತ್ಯ ಮಾಡಬೇಕು ಅಂತೂ ವಾದ ಹೇಗೆ ಇರಲಿ, 50ರ ದಶಕದಲ್ಲಿ ಕೇವಲ ನಾಯಕಿಯ ಹಿಂದೆ ಹಾಡು ಹೇಳ್ತಾ ಓಡಾಡ್ತಿದ್ದ ನಮ್ಮ ನಾಯಕ 60ರ ದಶಕದಲ್ಲಿ ಸಣ್ಣ ಪುಟ್ಟ ಹೆಜ್ಜೆ ಇಡಲು ಪ್ರಾರಂಭಿಸಿದ. ಇನ್ನು 70ರ ದಶಕದಲ್ಲಿ ನಾಯಕ ನಾಯಕಿ ಇಬ್ರು ನೃತ್ಯ ಮಾಡ್ತಿದ್ರು, ಆದ್ರೆ ಸ್ಟೈಲ್ ಮಾತ್ರ ಬೇರೆ ಬೇರೆ ಥರ. ಆದ್ರೆ ಅದೇ 80ರ ದಶಕ ಬಂತು ನೋಡಿ, ನಾಯಕ ನಾಯಕಿ ಇಬ್ರು ಒಂದೇ ಥರ ಅಂದ್ರೆ ಎಕ್ಸಸೈಸ್ ತರ ನೃತ್ಯ ಮಾಡ್ಲಿಕ್ಕೆ ಶುರು ಮಾಡ್ಬಿಟ್ರು. ಇನ್ನು 90ರ ಮಾತಂತೂ ಬಿಡಿ, ನಾಯಕಿಗಿಂತ ನಾನೇನ್ ಕಮ್ಮಿ ನೃತ್ಯದಲ್ಲಿ ಅಂತ ನಾಯಕಿನೂ ಮೀರಿಸಿ ನೃತ್ಯ ಮಾಡ್ಲಿಕ್ಕೆ ಶುರು ಮಾಡ್ದ ನಮ್ಮ ನಾಯಕ. ಹೀಗೆ ಹಾಡುಗಳಲ್ಲಿ ನೃತ್ಯಕ್ಕೆ ಹೆಚ್ಚು ಪ್ರಾಧಾನ್ಯತೆ ಇದ್ದಿದ್ರಿಂದ ಸಾಹಿತ್ಯ ಉತ್ಕೃಷ್ಟವಾಗಿ ಇರಬೇಕು ಅನ್ನೋದು ಮರ್ತು ಹೋಯ್ತು. ಹೀಗಾಗಿ ಡಬಲ್ ಮೀನಿಂಗ್ ಹಾಡುಗಳು, ಪಾಠ ಓದಂತಿರೋ ಹಾಡುಗಳು ನಮ್ಮ ಚಿತ್ರರಂಗಕ್ಕೆ ಲಗ್ಗೆ ಹಾಕಿದ್ವು. ಹೆದರ್ಕೋಬೇಡಿ, ಇಂಥ ಹಾಡನ್ನ ಖಂಡಿತ ನಿಮಗೆ ತೋರಿಸಲ್ಲ. ಈಗ ಆಕಸ್ಮಿಕ ಚಿತ್ರದಲ್ಲಿ ಡಾಕ್ಟರ್ ರಾಜ್ ಮತ್ತು ಮಾಧವಿ ಆಧುನಿಕ ಉಡುಗೆ ತೊಡುಗೆ ತೊಟ್ಟು ಸರಿ ಸಮಾನವಾಗಿ ಹೇಗೆ ನೃತ್ಯ ಮಾಡ್ತಾರೆ ಅಂತ ನೋಡೋಣ್ವೆ. ಆಕಾಶದಲ್ಲಿನ ಚಂದ್ರಮನನ್ನು ಬಿಟ್ಟು ಈಗ ಆಗುಂಬೆಯ ಒಂದು ಪ್ರೇಮ ಸಂಜೆಯಲ್ಲಿ ವಿಹರಿಸೋಣ ಬನ್ನಿ. ಅಂಗೈಗೆ ಹತ್ತಿರ ದೇಶರನ್ನು ಆಸಗರ ಜಿಗುವನ ದೇಶರನ್ನು ಪ್ರಾಣಗಳ ಜಿಗುವನಿ ದೇಶರನ್ನು ಕಣ್ಣ ತನ್ನ ತುಂಬಿಕೊಂಡ ಬಾಳ ತುಂಬ ಸೇರಿಕೊಂಡ ಆಗುಂಬೆಯ ಪ್ರೇಮ ಸಂಜಯ ಆಗುಂಬೆಯ ಪ್ರೇಮ ಸಂಜಯ ಮರೆಯಲ ಅರನಾನುಗೆ ನುಡಿದು ಹೋಗೆಳತಿ 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 ಗೆಳತಿ ಆಗುಂಬೆಯ ಪ್ರೇಮ ಸಂಜಯ ಆಗುಂಬೆಯ ಪ್ರೇಮ ಸಂಜಯ ಮರೆಯಲಾರೆ ನಾನು ಎಂದಿಗೂ ಹೋಗೆಳೆಯನೆ 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 ಗೆಳೆಯನೆ.
ಆಹಾ ಎಷ್ಟು ಸೊಗಸಾಗಿತ್ತು ಅಲ್ವೇ? ಕಾರ್ಯಕ್ರಮ ಮುಂದುವರ್ಸೋಣ್ವೆ. ಹೀಗೆ ಶ್ರೀಮಂತ ಸಾಹಿತ್ಯದಿಂದನೇ ಆಗ್ಲಿ ಅಥವಾ ಸರಿ ಸಮಾನವಾದ ನೃತ್ಯದಿಂದನೇ ಆಗ್ಲಿ ನಾಯಕ ನಾಯಕಿಯರು ಸಿನಿಮಾಗಳಲ್ಲಿ ಹೇಗೆ ಪ್ರಣಯ ದೃಶ್ಯಗಳನ್ನ ಸೃಷ್ಟಿಸ್ತಾ ಇದ್ರು ಅಂತ ನೋಡಿದ್ರಿ ಅಲ್ವೇ? ಕೆಲವೊಮ್ಮೆ ಈ ನೇರ ಪ್ರಣಯಕ್ಕಿಂತ ಪ್ರಣಯದ ಹಿಂದೆ ಇರೋ ಪ್ರಯಾಣನೇ ಚೆನ್ನ ಅನ್ಸುತ್ತೆ. ಐ ಮೀನ್ ದ ಚೇಸ್ ಇಸ್ ಮೋರ್ ಎಕ್ಸೈಟಿಂಗ್ ದನ್ ಕ್ಯಾಪ್ಚರ್ ಅಂತಾರಲ್ವಾ, ಹಾಗೆ ಕೆಲವೊಮ್ಮೆ ನಾಯಕಿ ಯಾಕೋ ತನಗೆ ಬಗ್ತಾ ಇಲ್ಲ, ತನ್ನೆಡೆಗೆ ಪ್ರೇಮ ಕಟಾಕ್ಷ ಬೀರ್ತಾ ಇಲ್ಲ ಅಂತ ನಮ್ಮ ನಾಯಕನಿಗೆ ಅನ್ನಿಸ್ದಾಗ ಒಂದು ಸುಮ್ಮನೆ ಇರ್ತಾನೆ, ಏನಾದ್ರೂ ಒಂದ್ ನೆಪ ಹುಡ್ಕೊಂಡು ನಾಯಕಿ ಹಿಂದೆ ಬೀಳ್ತಾನೆ. ಅದು ನಡೀಲಿಲ್ಲ ಅಂದ್ರೆ ಅವಳನ್ನ ಛೇಡಿಸ್ತಾನೆ ಅಥವಾ ರೇಗಿಸ್ತಾನೆ. ಹಿಂದೆ ಸಿನಿಮಾಗಳಲ್ಲಿ ನಾಯಕರು ಈ ಬಿಂಕದ ಸಿಂಗಾರಿ ಅಂತಾನೋ ಅಥವಾ ಸ್ವಾಭಿಮಾನದ ನಲ್ದೆ ಅಂತಾನೋ ನಾಯಕಿನ ರೇಗಿಸ್ತಿದ್ರು. ನಮ್ಮ ಕನ್ನಡದ ಖ್ಯಾತ ನಿರ್ದೇಶಕರಾದ ಪುಟ್ಟಣ್ಣ ಕಣಗಾಲರ ಚಿತ್ರಗಳಲ್ಲಿ ನಾಯಕಿಗೆ ಹೆಚ್ಚು ಮಹತ್ವ. ಅವಳು ಕೇವಲ ನಾಯಕನ ಹಿಂದೆ ಓಡಾಡ್ಕೊಂಡು ಪ್ಯಾಸಿವ್ ಆಗಿರ್ತಾ ಇರಲಿಲ್ಲ. ನಾಯಕ ನಾಯಕಿನ ಛೇಡಿಸಿದ್ರು ಅಷ್ಟೇ ಬಹಳ ಗಂಭೀರವಾಗಿ ಮ್ಯಾನ್ ಹ್ಯಾಂಡಲ್ ಮಾಡದೆ ಛೇಡಿಸ್ತಾ ಇದ್ದ. ನೋಡೋ, ಮನೆ ಬಾಡಿಗೆಗೆ ಇಷ್ಟು ರೂಪಾಯಿ, ಟ್ಯಾಕ್ಸಿಗೆ ಚಾರ್ಜ್ಗೆ ಇಷ್ಟು ರೂಪಾಯಿ, ಬೆಳಗ್ಗೆ ತಿಂಡಿಗಿಷ್ಟು, ರಾತ್ರಿ ಊಟಕ್ಕಿಷ್ಟು, ಎಲ್ಲಾ ಲೆಕ್ಕ ಬರೀತೀನಿ ಪ್ರಭಾಕರ ಅಂತ ಹೇಳ್ತಾ ಇದ್ದ ನಮ್ಮ ಹೇಮಾಳಿಗೆ ಅಂದ್ರೆ ಆರ್ತಿಗೆ ನಮ್ಮ ಪ್ರಭಾಕರ ಅಂದ್ರೆ ನಾಯಕ ಶ್ರೀನಾಥ್ ಅವರು ಹೇಗೆ ಛೇಡಿಸ್ತಾರೆ ಅಂತ ನೋಡೋಣ್ವೆ. ಅಷ್ಟೇ
ಅಂತೂ ನಮ್ಮ ಪ್ರಭಾಕರ ಹೇಮಾಳನ್ನ ಛೇಡಿಸಿ ಕಾಡಿಸಿ ಅವಳಿಗೆ ಒಂದು ಗುಲಾಬಿ ಹೂ ಕೊಟ್ಟು ತನ್ನ ಪ್ರೀತಿನ ವ್ಯಕ್ತಪಡಿಸಿ ಕೊನೆಗಿಬ್ರು ಶುಭ ಮಂಗಳ ಅಂತ ಹಾಡಿದ್ದು ನಮ್ಮೆಲ್ರಿಗೂ ಗೊತ್ತಿರೋ ಕಥೆನೆ. ಹೀಗೆ ಹಿಂದೆ ತನ್ನ ಪ್ರೇಮಿಗೆ ಒಂದು ಹೂ ಕೊಟ್ಟು ತನ್ನ ಪ್ರೀತಿನ ವ್ಯಕ್ತಪಡಿಸಿದ ನಾಯಕ ಈಗ ಏನ್ ಮಾಡ್ತಾನೆ, ತನ್ನ ಕೈ ಬೆರಳನ್ನೇ ಕತ್ತರಿಸ್ಕೊಂಡು ನಾಯಕಿಗೆ ರಕ್ತ ತಿಲಕ ಇಟ್ಟು ಐ ಲವ್ ಯು ಅಂತ ಹೇಳೋ ಅಷ್ಟು ವೈಲೆಂಟ್ ಆಗ್ಬಿಟ್ಟಿದ್ದಾನೆ. ಅಂದ ಹಾಗೆ ವೈಲೆನ್ಸ್ ಅಂದ ತಕ್ಷಣ ನಾಲ್ಕಕ್ಕೆ ಬಂದ ನೋಡಿ ಯಾರು, ನಮ್ಮ ಖಳನಾಯಕ. ಸಿನಿಮಾಗಳಲ್ಲಿ ನಾಯಕಿನ ಈ ಖಳನಾಯಕ ಮತ್ತು ಅವನ ಗ್ಯಾಂಗ್ನವರು ಅಟ್ಯಾಕ್ ಮಾಡೋದು ಸಾಮಾನ್ಯ. ಸರಿಯಾದ ಸಮಯಕ್ಕೆ ನಮ್ಮ ನಾಯಕ ಹಾಜರಾಗಿ ಮಾರಿ ಹೊಡೆದಾಡಿ ನಾಯಕಿನ ರಕ್ಷಿಸೋದು ಸಾಮಾನ್ಯ. ಇಂಥ ನಾಯಕನಿಗೆ ನಮ್ಮ ನಾಯಕಿ ಮನಸ್ಸೋಲ್ದೇ ಇರ್ತಾಳೆಯೇ? ಖಂಡಿತ ಹೌದು. ಆದ್ರೆ ಈ ನಾಯಕ ಅನ್ನೋನು ಯಾಕೆ ಯಾವಾಗ್ಲೂ ಕಾದಂಬರಿಗಳಲ್ಲಿ ವರ್ಣಿಸಿರುವಂತೆ ತುಂಬು ತೋಡು ಶರ್ಟಿನ, ತೀಡಿದ ಕ್ರಾಪಿನ ಸುಂದರ ಯುವಕನೇ ಆಗಿರ್ಬೇಕು, ಒರಟೊರಟಾಗಿ ತಲೆ ಕೆದರ್ಕೊಂಡಿರೋ, ಐ ಮೀನ್ ದ ಬಾಯ್ ನೆಕ್ಸ್ಟ್ ಡೋರ್ ಲುಕ್ಸ್ ಇರೋನು ಯಾಕೆ ನಾಯಕ ಆಗ್ಬಾರ್ದು? ಹೀಗೆ ಈ ಹೊಸ ಅಲೆಯ ನಾಯಕರ ದಂಡೆ ಹುಟ್ಕೊಂಡ್ಬಿಡ್ತು ನಮ್ಮ ಕನ್ನಡ ಚಿತ್ರರಂಗದಲ್ಲಿ. ಪಾಪ ಸಿನಿಮಾ ನೋಡ್ತಿರೋ ಪ್ರೇಕ್ಷಕರಿಗೆ ನಾಯಕ ಯಾರು, ಖಳನಾಯಕ ಯಾರು ಅಂತ ಒಂದೇ ಗೊಂದಲ ಗಲಿಬಿಲಿ. ಇದೇ ಥರ ಈ ಸಾಂಗ್ಲಿಯಾನ ಚಿತ್ರದಲ್ಲಿ ನಮ್ಮ ನಾಯಕಿ ಭವ್ಯಾಳಿಗೆ ಇಂತಹ ಒಂದು ಖಳನಾಯಕನ ಗ್ಯಾಂಗ್ನಿಂದ ತನ್ನನ್ನು ರಕ್ಷಿಸಿದ ನಾಯಕ ಶಂಕರ್ ನಾಗ್ರನ್ನು ನೋಡಿ ಸುಸ್ತಾಗಿ ಮೂರ್ಛೆ ಹೋಗೋದನ್ನು ಬಾಕಿ. ಯಾಕೆ ಅಂತ ಕೇಳ್ತೀರಾ? ನೀವೇ ನೋಡೋಣಂತೆ. ನಾನು ನಿಮ್ಮ ಅಪ್ಪನ ಅಳಿಯಾಗ ಲಾಯಕ್ ಆಗಿದ್ದೀನ? ಇಷ್ಟೊಂದು ಜಂಬ ಆರೋಗ್ಯಕ್ಕೆ ಒಳ್ಳೇದಲ್ಲ ಬನ್ನಿ. ಅಲ್ಲ, ನಿನ್ ಮಾನ ಪ್ರಾಣ ಶೀಲ ಎಲ್ಲರೂ ನಾನೇ ಕಾಪಾಡಿದ್ದೀನಿ. ಅಟ್ಲೀಸ್ಟ್ ಒಂದು ಥ್ಯಾಂಕ್ಸ್ ಕೊಡಬಾರ್ದಾ?
ಪಾಪ ನಮ್ಮ ನಾಯಕಿ ಭವ್ಯ ಉರುಫ್ ಕಾಂಚನಾಳನ್ನ ನಮ್ಮ ನಾಯಕ ಶಂಕರ್ನ ಉರುಫ್ ರೌಡಿ ರಾಮ ಹೆಚ್ಚೇಡಿಸ್ಬಿಟ್ರು ಅಂತ ಪಾಪ ಅಲ್ವೇ. ಈಗ ಇನ್ನೊಂದು ಕಾಂಟ್ರಾಸ್ಟ್ ನೋಡೋಣ. ನಮ್ಮ ಕರ್ನಾಟಕದಲ್ಲಿನ ಜನಪದ ಭಾಷೆ ಮತ್ತು ಸಾಹಿತ್ಯ ಅತ್ಯಂತ ಶ್ರೀಮಂತವಾದದ್ದು. ಜನಪದ ಹಾಡುಗಳನ್ನು ಕೇಳ್ತಾ ಇದ್ರೆ ಬಹಳ ಸಂತೋಷವಾಗುತ್ತೆ. ಆ ಹಳ್ಳಿಗಳ ಮುಗ್ಧವಾದ ಹಗುರವಾದ ಮಣ್ಣಿನ ವಾಸನೆಯಿಂದ ಕೂಡಿದ ಜೀವನ ಕಣ್ಮುಂದೆ ಬರುತ್ತೆ. ಕರಾವಳಿ, ಮಲೆನಾಡು, ಬಯಲು ಸೀಮೆ ಇಂತಹ ಪದಮಾತ್ರದಿಂದಲೇ ರೋಮಾಂಚನ ಉಂಟಾಗುತ್ತೆ. ಆದರೆ ಭಾಷೆ ಯಾವುದಾದ್ರೇನೋ, ಪ್ರದೇಶ ಯಾವುದಾದ್ರೇನೋ, ಸಂಪ್ರದಾಯ ಯಾವುದಾದ್ರೇನೋ, ಸಂಪ್ರದಾಯದ ಭಯ ಎಷ್ಟಿದ್ರೇನೋ ವಯಸ್ಸಿಗೆ ಬರ್ತಿದ್ದಂತೆ ಹುಡುಗ ಹುಡುಗಿಯರಲ್ಲಿ ಪ್ರೇಮಾಂಕುರ ಉಂಟಾಗುತ್ತೆ. ಪಾಪ ಹಳ್ಳಿಗಳಲ್ಲಿ ಇಂಥ ಯುವ ಪ್ರೇಮಿಗಳಿಗೆ ಗುರು ಹಿರಿಯರ ಭಯ. ಆದರೂ ಇಂಥ ಭಯದ ಮಧ್ಯೆನೇ ಸುಂದರವಾದ ಪ್ರೇಮ ಹುಡ್ಕೋಬೋದು, ಪ್ರಣಯ ಗೀತೆನೂ ಹಾಡ್ಬೋದು. ಹೀಗೆ ಹಳ್ಳಿಲಿ ಯುವ ಪ್ರೇಮಿಗಳು ಜಾತ್ರೆಯಲ್ಲಿ ಓಡಾಡ್ಕೊಂಡು ಅಥವಾ ತೋಟದಲ್ಲಿ ಕೆಲಸ ಮಾಡ್ಕೊಂಡೆ ಕದ್ದು ಮುಚ್ಚಿ ಹೇಗೆ ಪ್ರಣಯ ಗೀತೆ ಹಾಡ್ತಾರೆ ಅಂತ ತೋರ್ಸೋದಕ್ಕೆ ಇಲ್ಲಿದ್ದಾನೆ ನಮ್ಮ ಬುಳ್ಳ. ನೋಡಿ, ಬಂದೇ ಬಿಟ್ಟ ನಮ್ಮ ಬುಳ್ಳ ಮಾದೇವಿನ ಹುಡುಕೊಂಡು. ಗೊತ್ತಾಯ್ತಾ ಯಾವ ಸಿನಿಮಾ ಅಂತ? ನಮ್ಮ ಭವಾನಿ ವಿಷ್ಣುವರ್ಧನ್ ನಟಿಸಿರೋ ಭೂತಯ್ಯನ ಮಗ ಅಯುಚಿತದ ಈ ಹಾಡು ಅತ್ಯಂತ ಜನಪ್ರಿಯವಾದದ್ದು. ನೋಡೋಣ. ಬಲು ಚೆನ್ನ ಆ ನಡು ಸಣ್ಣ ನಾ ಮನಸೋದೆ ನೀ ಚಿನ್ನ ಮಲೆನಾಡ ಹೆಣ್ಣ ಮೈ ಬಣ್ಣ ಬಲು ಚೆನ್ನ ಆ ನಡು ಸಣ್ಣ ಆ ಮನಸೋದೆ ನೀ ಚಿನ್ನ ನಾ ಮನಸೋದೆ ನೀ ಚಿನ್ನ
ನೋಡಿದ್ರಲ್ಲ ಹಳ್ಳಿಲಿ ಯುವ ಪ್ರೇಮಿಗಳು ಹೇಗೆ ಪ್ರಣಯ ಗೀತೆ ಹಾಡ್ತಾರೆ ಅಂತ. ಅದೇ ಈ ಯುವ ಪ್ರೇಮಿಗಳು ದಿಲ್ಲಿಲಿದ್ದಿದ್ರೆ ಅದನ್ನು ನೋಡೇ ಬಿಡೋಣ ಈ ನಮ್ಮ ಮುಂದಿನ ಹಾಡಲ್ಲಿ. ಹಳ್ಳಿಲಿ ಎಲ್ರಿಗೂ ಗೊತ್ತು, ಆದ್ರೆ ದೊಡ್ಡ ದೊಡ್ಡ ನಗರಗಳಲ್ಲಿ ಎಷ್ಟೋ ಬಾರಿ ಅಕ್ಕಪಕ್ಕದ ಮನೆಯವರೇ ಒಬ್ರಿಗೊಬ್ರು ಗೊತ್ತಿರಲ್ಲ. ಈ ನಗರಗಳಲ್ಲಿ ಸಂಸ್ಕೃತಿಗಿಂತ ನಾಗರಿಕತೆಯ ಮುಖಾನೇ ಹೆಚ್ಚು ಎದ್ದು ಕಾಣೋದು ಜನಜೀವನದಲ್ಲಿ. ಈ ನಾಗರಿಕತೆಯ ಅಂಗಗಳಾಗಿ ಗಗನಚುಂಬಿ ಕಟ್ಟಡಗಳು, ಕಾರ್ಖಾನೆಗಳು, ವಾಹನಗಳು, ಆತಂಕದಿಂದ ವೇಗವಾಗಿ ನಡ್ಕೊಂಡು ಹೋಗ್ತಿರೋ ಜನಸ್ತೋಮ, ಇದನ್ನೆಲ್ಲ ನೋಡಬಹುದು. ಅನೇಕ ನಗರ ಮೋಹಗಳಲ್ಲಿ ಈ ವಾಹನ ಖರೀದಿನೂ ಒಂದು. ಇಂಥ ಒಂದು ದೊಡ್ಡ ಸಿಟಿಲಿರೋ ನಮ್ಮ ಹೀರೋಗೆ ಬರೀ 2 ವೀಲರ್ ಇದ್ರೆ ಆಗಿದ್ದೆ, ಅದೆಲ್ಲ ಹಳೇದಾಗೋಯ್ತು ಬಿಡಿ. ಈಗಂತೂ 4 ವೀಲರು, ಅದರಲ್ಲೂ ಒಂದು ಟ್ರೆಂಡಿ ಸ್ಪೋರ್ಟ್ಸ್ ಕಾರೇ ಆಗಬೇಕು. ಇಂತಹ ಸ್ಪೋರ್ಟ್ಸ್ ಕಾರ್ ಮಾಲೀಕ ನಾಯಕನಿಗೆ ನಮ್ಮ ನಾಯಕಿ ಆಕರ್ಷಿತಳಾಗೋದು ಸಹಜ. ಆದ್ರೆ ಈ ಸಿನಿಮಾದಲ್ಲಿ ಸ್ವಲ್ಪ ಉಲ್ಟಾ ಕೇಸು. ಭಾರತದ ಬಸ್ರಿಕಟ್ಟೆ ಎಂಬ ಸಣ್ಣ ಹಳ್ಳಿಯಿಂದ ಇಲ್ಲಿಗೆ ಅಂದ್ರೆ ಅಮೆರಿಕಾಗೆ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಮೇಲೆ ಬಂದಿರೋ ಬಡ ಹುಡುಗ ಪುಟ್ಟು. ಇಲ್ಲೇ ನೆಲೆಸಿರುವ ಕನ್ನಡತಿ, ಜೊತೆಗೆ ಹೃದಯ ಶ್ರೀಮಂತಿಕೆನೂ ಇರೋ ಚಿನ್ನುಳ ಜೊತೆ ಇವನ ಪರಿಚಯ ಪ್ರೇಮಾಂಕುರ. ಈ ಚಿನ್ನು ಪುಟ್ಟು ಇಬ್ರು ಸೇರಿ ತಮ್ಮ ತಮ್ಮ ನಗರಗಳ ಸಂಚಾರ ಮಾಧ್ಯಮಗಳು ಹಾಗೂ ಜನರ ರೀತಿ ನೀತಿಗಳ ಬಗ್ಗೆ ಹಾಡಿ ಕುಣಿವ ಈ ಹಾಡು ಹೋದ ವರ್ಷದ ಸೂಪರ್ ಹಿಟ್ ಸಿನಿಮಾದ ಸೂಪರ್ ಹಿಟ್ ಹಾಡು. ಅಂದ್ಹಾಗೆ ಇನ್ನೊಂದು ಮಾತು, ಈ ಹಾಡನ್ನ ಬಹಳವಾಗಿ ಮೆಚ್ಕೊಂಡಿರೋ ನಮ್ಮ ಕೂಟದ ಅಧ್ಯಕ್ಷರಾದ ಶ್ರೀ ರಾಮ್ ಪ್ರಸಾದ್ ಹಾಗೂ ಕಾರ್ ಪ್ರಿಯ ಪುಟಾಣಿ ಸಾತ್ವಿಕ್ಗಾಗಿ ವಿಶೇಷವಾಗಿ ಹಾಕ್ತಾ ಇದ್ದೀವಿ. ಎಲ್ಲರೂ ನೋಡಿ ಆನಂದಿಸೋಣ ಬನ್ನಿ.
ಏನ್ ಗೊತ್ತಾ ಕುಟ್ಟಲ್ಲಿ ಹತ್ತಿ ಕುಟ್ಟಿ ಮಧ್ಯಾಹ್ನದೊತ್ತೆ ನಿದ್ದೆ ಮಾಡಿ ಅಪ್ಪ ಮದುವೆ ಸಾಲ ಮಾಡಿ ಆಯಾಗಿರ್ತಾರೆ ನಮ್ಮೂರಲ್ಲಿ ಹಂಗೇನಿಲ್ಲ ಕಂಟ್ರೋಲರಿ ಗಾಡಿ ಏನೇ ಬಂದು ಹಚ್ಚನ್ ಹೋಯ್ತಾರೆ ಕಾಲು ಮುಖ್ಯ ಎತ್ತಕ್ಕಿಂತ ಮನುಷ್ಯ ಮುಖ್ಯ ಎಂಬ ರೀತಿ ನಮ್ಮ ಊರಲ್ಲಿ ಕಟ್ಟಿಕೊಂಡು ಬಿಸಿಲಲ್ಲಿ ಹಾರಿಕೊಂಡು ಎಕ್ಸಿಟಲ್ಲಿ ಜಾರಿಕೊಳ್ತಾರೋ ನಮ್ಮೂರಲ್ಲಿ ಹಂಗೇನಿಲ್ಲ ಕಂಟ್ರೋಲರಿ ಎತ್ತಿನ ಗಾಡಿ ಏನೇ ಬರ್ಲಿ ಹಚ್ಚನ್ ಹೋಯ್ತಾರೆ ಶೇರಿಂಗ್ ಮಾಡಿ ಟ್ರಾಫಿಕ್ ಅಲ್ಲೇ ಮೇಕಪ್ ಮಾಡಿ ಪಾರ್ಕಿಂಗ್ ಲಾಟಲ್ಲಿ ಪ್ರೀತಿ ಮಾಡ್ತಾರೋ ನಮ್ಮೂರಲ್ಲಿ ಹಂಗೇನಿಲ್ಲ ಬಸ್ಸಲ್ಲಾಗ ಸಾಕಾಗಲ್ಲ ಟಾಪಲ್ಲಿ ಕೂತು ಬೀಡಿ ಸೇತಾರೆ ಕಾರ್ಯಕ್ರಮ ನೋಡಿದ್ರಲ್ಲ. ಹೀಗೆ 50ರ ದಶಕದ ಬಾರ ಚಂದ್ರಮ್ಮ ಹಾಡಿನಿಂದ ಹಿಡಿದು ಇತ್ತೀಚೆಗಿನ ಕಾರ್ ಹಾಡಿನವರೆಗೂ ನಮ್ಮ ಕನ್ನಡ ಚಿತ್ರಗೀತೆಗಳಲ್ಲಿ ಅನೇಕ ಬದಲಾವಣೆಗಳಾಗಿವೆ ನಿಜ. ಕಾರಣ ಏನೇ ಇರಲಿ, ಇವು ಸರಿಯೋ ತಪ್ಪೋ ಅಂತ ಕೇಳೋಕೆ ನಾವ್ಯಾಗ್ಬಿಡಿ. ಕಾಲಾಯ ತಸ್ಮೈ ನಮಃ ಅಂತಷ್ಟೇ ಹೇಳಬೇಕು. ಕಾಲಭೈರವ ಕೂಡ ಕೆಲವೊಮ್ಮೆ ತಾಳ ತಪ್ಪಿ ಕುಣಿತಾನೆ ಅಲ್ವೇ. ಒಟ್ಟಿನಲ್ಲಿ ಕಾರ್ಯಕ್ರಮ ನಿಮಗೆಲ್ಲ ಮನರಂಜನೆ ನೀಡಿದ್ರೆ ನಾವು ಪಟ್ಟ ಶ್ರಮ ಸಾರ್ಥಕ ಅಂತ ತಿಳ್ಕೊತೀನಿ. ಈಗ ನಮ್ಮನ್ನೆಲ್ಲ ರಂಜಿಸಿದ ಕಲಾವಿದರ ಪರಿಚಯ ಮಾಡಿಕೊಳ್ಳೋಣ. ಬಾರ ಚಂದ್ರಮ ಬಾರೆ ಓ ಸುಮ ಅಂತ ನಮ್ಮನ್ನೆಲ್ಲ ರಂಜಿಸಿದವರು ಕಾವ್ಯ ಮತ್ತು ದೇವಾನಂದ್ ಕುರ್ಬೂರ್. ಆಗುಂಬೆಯ ಒಂದು ಪ್ರೇಮ ಸಂಜೆಯಲ್ಲಿ ನಮ್ಮನ್ನೆಲ್ಲ ವಿಹರಿಸಿದ್ದು ಕಲಾ ಮತ್ತು ಶೇಷಾದ್ರಿ. ಹೇಮ ಮತ್ತು ಪ್ರಭಾಕರರಾಗಿ ನಟಿಸಿದ್ದು ಆರ್ತಿ ಮತ್ತು ಸತೀಶ್ ಸ್ವಾಮಿ. ಮತ್ತೊಂದು ಮಾತು, ನಿಜ ಜೀವನದಲ್ಲಿ ಸತೀಶ್ ಎಲ್ಲದಕ್ಕೂ ಲೆಕ್ಕ ಇಡೋದು ಆರ್ತಿ ಅಲ್ಲ. ಸಿಕ್ಕಿದ್ದೇ ಚಾನ್ಸು ಅಂತ ಬಹಳ ಉತ್ಸಾಹದಿಂದ ನರ್ತಿಸಿದವರು ಕಾಂಚನ ಮತ್ತು ರೌಡಿರಾಮರಾಗಿ ದಿವ್ಯಾ ಮತ್ತು ವಿನಯ್ ಹೆಗ್ಡೆ. ಮಲೆನಾಡ ಹೆಣ್ಣ ಮೈಬಣ್ಣ ಈ ಹಾಡಿಗೆ ಮೋಹಕವಾಗಿ ನೃತ್ಯ ಮಾಡಿದವರು ರವಿ ಮತ್ತು ರೀಮಾ ಕಶ್ಯಪ್. ಮತ್ತು ಕೇಳಿದ ತಕ್ಷಣ ಒಪ್ಕೊಂಡು ತಮ್ಮ ಪಾಠಗಳ ಮಧ್ಯೆ ಅಭ್ಯಾಸ ಮಾಡಿ ತುಂಬಾ ಚೆನ್ನಾಗಿ ಕಾರ್ಕಾರ್ ಹಾಡಿಗೆ ನೃತ್ಯ ಮಾಡಿದವರು ಕುಮಾರಿ ಪೂಜಾ ಪ್ರಸಾದ್ ಹಾಗೂ ಕುಮಾರಿ ಮೇಘಾ ಜೋಶಿ. ಇವರಿಗೆಲ್ಲ ನನ್ನ ಅನಂತ ಅಭಿನಂದನೆಗಳು. ಇದರ ಜೊತೆಗೆ ಕಾರ್ಯಕ್ರಮದ ಬಗ್ಗೆ ಐಡಿಯಾ ಕೊಟ್ಟ ಶ್ರೀ ರಾಮ್ ಪ್ರಸಾದ್ ಹಾಗೂ ಶ್ರೀ ಮಿಟ್ಟಿ ನಾಗರಾಜ್ ಹಾಗೂ ಹಾಡುಗಳ ಆಯ್ಕೆಗೆ ಸಹಕರಿಸಿ ಪ್ರೋತ್ಸಾಹಿಸಿದ ಪ್ರಮೀಳಾ ಆಂಟಿ, ಲೀಲಾ ಆಂಟಿ, ಶರ್ಮಿಳಾ, ಅರು, ಮಧು, ಸುಚಿನ್, ಹರಿ ತಿರುಮಲೈ ಹಾಗೂ ಅಶೋಕ್ ಕುಮಾರ್. ನಿರೂಪಣೆಗೆ ಸಹಾಯ ನೀಡಿದ ಮಹಾಬಲ ಶಾಸ್ತ್ರಿ, ರಂಗಸಜ್ಜಿಕೆಗೆ ನೆರವು ನೀಡಿದ ಕಲಾ ರಮೇಶ್ ಹಾಗೂ ಈ ಕಾರ್ ಚಿತ್ರಗಳನ್ನ ಅಂದವಾಗಿ ಬರೆದುಕೊಟ್ಟ ಪುಟಾಣಿಗಳಾದ ನಿಖಿಲ್, ಆದಿತ್ಯ ಮತ್ತು ಸಚಿನ್. ಹಾಗೂ
ಆದಿತ್ಯ, ಸಚಿನ್ ಹಾಗೂ ನಿಖಿಲ್ ಹಾಗೂ ಶಬ್ದ ಮತ್ತು ನೆರಳು ಬೆಳಕಿನ ಸಂಯೋಜನೆ ಮಾಡಿದವರು